ಮತ್ತೆ ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜಯಚಂದ್ರ, ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದು, MB ಪಾಟೀಲ್ ಎಲ್ಲ ಭೇಟಿಯಾಗಿದ್ದು 3 ವಿಚಾರಗಳನ್ನ ಚರ್ಚೆ ಮಾಡಿದವು. ಒಂದು ಏರ್ ಶೋ, ದಸರಾದಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ. ಅದಕ್ಕೆ ಏರ್ ಶೋನ ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ. ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ. ಈಗ UP-ನಲ್ಲಿ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ. ಆ ಡಿಫೆನ್ಸ್ ಲ್ಯಾಂಡು 3 ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ. ಅಲ್ಲಿ 3 ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ. ಅದನ್ನು ಕೊಡಬೇಕು ಅಂತ ಕೇಳಿದ್ವಿ. ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು, ಎರಡನೇದು ಯಾವುದದು ಇಲ್ಲದು ಕಾಪಿ ಇಲ್ಲಮ್ಮ, ಅದು ಹೇಳ್ತೀನಿ, ಜಾಗ ಹೇಳ್ತೀನಿ. ಅದು ಮತ್ತು ಅದಲ್ಲ ಜಾಗ, ಲ್ಯಾಂಡ್, ಡಿಫೆನ್ಸ್ ಲ್ಯಾಂಡ್. ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು. ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್, ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಫ್ಲೈಓವರ್ ಡಬಲ್ ಡೆಕರ್ ರೋಡ್ ಮಾಡ್ತೀವಲ್ಲ, ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ, ಡಿಫೆನ್ಸ್ ಲ್ಯಾಂಡ್. ಅದಕ್ಕೆ ಮಾಡ್ತಾ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಉಳಿದ ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ, ಅವ್ರು ಕೊಟ್ರೆ ಭೇಟಿ ಮಾಡ್ತಾರೆ. ಹೋದ್ ಸಾರಿನೇ ಕೇಳಿದ್ದೆ, ಅವರು ಇದ್ರೆ ನಾಳೆ ಕೊಟ್ರೆ ನಾಳೆ ನೋಡ್ತೀನಿ. ಲಾಸ್ಟ್ ಟೈಮ್ ಕೇಳಿದ್ರು, ಅವ್ರು ಇರ್ಲಿಲ್ಲ, ವಿದೇಶಕ್ಕೆ ಹೋಗಿದ್ರು. ಇವತ್ತಿನ ಬರ್ತಾರೆ. ನಾಳೆ ಕೇಳ್ತಾ ಇದ್ದೀನಿ. ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆ ಥರದ್ದು ಅವ್ರ ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಪತ್ರಿಕೆನೆಲ್ಲ ಬಂದ್ಬಿಟ್ಟರೆ ನಾನು DK ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ತಾವೇನ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳ್ತೀರಾ? ನೋಡ್ತೀನಿ, ಕೇಳ್ತೀವಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಸರ್, ಇದು ಪರಿಷತ್ತು ಮತ್ತೆ ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ಬೋದು. ನಾಳೆ ಸುರ್ಜಿವಾಲ ಬರ್ತಾರೆ, ನೋಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಸಾಯಂಕಾಲ ಬರ್ತಾರೆ. ನಾಳೆ ಸಾಯಂಕಾಲ ಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.